ಎಲ್ಲ ಬಸ್ಸು ಫೀಲ್ಡ್ ಅಲ್ಲೆಲ್ಲ ಇದೆ, ಅವರೆಲ್ಲ ಸಬ್ಲೆಟ್ ಮಾಡ್ತಾರೆ. ಓಕೆ ಹಾಗಾಗಿ ಅದಕ್ಕೊಂದು ಯೂನಿಫಾರ್ಮಿಟಿ, ಒಂದು ಕನ್ಸಿಸ್ಟೆನ್ಸಿ ಅಂತ ಇಲ್ಲ. ಶಾಲೆ SR ಮತ್ತೆ ಅಮೃತ ಅವ್ರ ಮಕ್ಕಳು ಓಕೆ ತುಂಬಾ ಫ್ಯಾನ್ಸ್ ಇದ್ದಾರೆ ಹೌದಾ? ಈ ಗಾಡಿ. ಬೆಳಿಗ್ಗೆ ಬಸ್ ಬಂದ್ರೆ ಆಯ್ತು, ಇಲ್ಲದಿದ್ರೆ ಅವ್ರಿಗೆ ಎಂತ ಆಗ್ತದೆ ಅಂತಿಲ್ಲ. ಪಾಪ ಬೈತಾ ಇರ್ತಾನೆ. ಒಂದ್ ಸೈಡ್ ನಾವ್ ಸಲ ಹಾರ್ನ್ ಆಗ್ತಾ ಇರೋದು, ಲೇಟ್ ಆಯ್ತು ಬೇಗ ಬೇಗ ಅಂತ. ಅವ್ರು ಅದ್ ಮಾಡ್ತಿರ್ತಾನೆ. ಅದು ಕಷ್ಟ ಕಂಡಕ್ಟರ್ ಕೆಲಸ ಅಲ್ವಾ? ಇದೆ ಕೊಳಲ್ಗಿರಿ ರೋಡ್ ನಲ್ಲಿ ಓಕೆ ಅದು ಹೆಬ್ರಿಗೆ ಹೋಗಿ ಬರ್ತಾ ಇತ್ತು. ಅದನ್ನ APM ಮೋಟರ್ಸ್ ನವರಿಂದ ನಾನೊಂದು ಬಸ್ ಖರೀದಿ ಮಾಡಿ ಕಾಲೇಜ್ 11:30 ಸ್ಟಾರ್ಟ್ ಅವರಿಗೆ ಇದ್ರಲ್ಲೇ ಬರುದು. ಈಗ ಆದ್ಮೇಲೆ ಹೋಗುದು. ಈ ಬಸ್ ಹೋದ್ಮೇಲೆ ಅವ್ರು ಇಳ್ಕೊಂಡು ಕಾಲೇಜ್ ಹೋಗ್ತಾರೆ. ನಾನು ಕಾಲೇಜ್ ಅದೇ ಕಂಡಕ್ಟರ್ ಮಾಡ್ತಿದ್ದೆ ಆವಾಗನೇ. ಕ್ರೇಜ್ ಇದೆ, ಬಸ್ ಮೇಲೆ ಕ್ರೇಜ್ ಇದ್ದದ್ದು. ಒಂದು ಡ್ರೈವಿಂಗ್ ಆಗ್ಬೇಕು, ಒಂದು ಡ್ರೈವರ್ ಆಗ್ಬೇಕಂತ ಮನಸ್ಸು, ತುಂಬಾ ಮನಸ್ಸಿತ್ತು. ಅಲ್ಲ, ಗಾಡಿಗೆ ಅಂತ ಹೇಳಿದ್ರೆ ಈಗ ಎಲ್ಲ ಫೀಲ್ಡ್ ಅಲ್ಲಿ ಟಫ್ ಕಾಂಪಿಟಿಷನ್. ಮೊದ್ಲಿನ ಆಗಲ್ಲ. ಮೊದಲು ನಾವೊಂದು ರೂಟ್ ಪರ್ಮಿಟ್ ತಗೊಳ್ಬೇಕಾದ್ರೆ ಮಿನಿಮಮ್ ಬೆಳಿಗ್ಗೆ ನಾನು 4:15 ಹೇಳ್ತೇನೆ. ಅಷ್ಟು ಬೇಗ ಹೇಳ್ತೀರಾ? 4:15 ರೆಡಿಯಾಗಿ ಬರುವ ಕರೆಕ್ಟ್ 5:00 ಗಾಡಿ ಹತ್ರ ಬರ್ತೇನೆ. 5:15ಗೆ 100 ಹತ್ಬೇಕು, ಇಳಿಬೇಕು, ನೋಡ್ಬೇಕು ಮಕ್ಕಳನ್ನೆಲ್ಲ. ಅದು ರಗಳೆ ಆಗ್ತದೆ. ಅದಕ್ಕಿಂತ ಡ್ರೈವಿಂಗ್ ಫೀಲ್ಡ್ ಆಗ್ಬೋದು ಸ್ವಲ್ಪ ಆದ್ರೆ. ಬೆಳಿಗ್ಗೆ ಬಂದವರು ಸಾಯಂಕಾಲ ಫಿಕ್ಸ್ ಇದ್ದಾರೆ ಇದಕ್ಕೆ. ಹೌದಾ? ಬೆಳಿಗ್ಗೆ ಎಷ್ಟು ಮಕ್ಕಳು ಸಾಯಂಕಾಲ ಅಷ್ಟೇ ಬರ್ತಾರೆ. 5:20 ಬಿಡ್ಲಿಕ್ಕೆ ಆದ್ರೆ ಎಬ್ರಿಂದ ಇದರಲ್ಲೇ ಬರ್ತಾರೆ. ಆಗೋದಿಲ್ಲ ಅವನಿಗೆ, ಡ್ರೈವಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅವನಿಗೆ, ನಿದ್ದೆ ಮಾಡ್ತಾನೆ ಹಾಗೆ. ಅದಾದ್ಮೇಲೆ ಹಠ ಹಿಡ್ದು ಕಲ್ತು ಆದ್ಮೇಲೆ ಡ್ರೈವರ್ ಅದು. ಬೇರೆ ಬಸ್ ಅಲ್ಲೆಲ್ಲ ಬೈತಾರೆ. ನಾವು ನಾ ಸಹ ಕಂಡಕ್ಟರ್ ಇಲ್ಲದಷ್ಟೇ, ಮಕ್ಳಿಗೆ ಬೈಲಿಕ್ಕೆ ಹೋಗ್ಬೇಡ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಹೆಸರು? ಶಬರೀಶ್ ಅಂತ. ಊರು ನಿಮ್ದು? ನಮ್ದು ಪೇಡೂರು ಪುತ್ತಿಗೆ ಅಂತ. ಪೆರಡೂರು ಪುತ್ತಿಗೆ. ಹಿರೇಡ್ಕ ಮತ್ತೆ ಪೇಡೂರು ಮಧ್ಯದಲ್ಲಿ ಇರೋದು, ಪುತ್ತಿಗೆ ಬ್ರಿಡ್ಜ್ ಹತ್ರ. ಓಕೆ, ಬ್ರಿಡ್ಜ್ ಹತ್ರ. ಓಕೆ ಸರ್, ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನ್ ಬಸ್ ಫೀಲ್ಡ್ ಗೆ ಬಂದೊಂದು 2 ವರ್ಷ ಆದಷ್ಟೇ. 2 ವರ್ಷ. ಅದಕ್ಕಿಂತ ಮುಂಚೆ ಬೇರೆ ಬಸ್ ಎಲ್ಲ ಕಂಡಕ್ಟರ್ ಎಲ್ಲ ಮಾಡ್ಕೊಂಡಿದ್ದೆ. ಓಕೆ, ಯಾವ ಬಸ್ ಅಲ್ಲಿ ಇದ್ರಿ? ಲಕ್ಷ್ಮೀಶ ಅದೆಲ್ಲ ಇತ್ತಲ್ಲ, ಲೋಕಲ್ ಬಸ್. ಲೋಕಲ್ ಇದೆ, ಉಡುಪಿ. ಅದು ಅಜ್ಜಘಾಟ್ ಟು ಉಡುಪಿ ಬರೋದು. ಓಕೆ, ಮುನಿಯಾಲ್ ಮುದ್ರಂಗಡಿ ಎಲ್ಲ ಹೋಗಿ ಬರೋ ಗಾಡಿ. ಓಕೆ, ಮತ್ತೆ ಅದಕ್ಕಿಂತ ಅದಾದ್ಮೇಲೆ ಫಸ್ಟ್ ಬಸ್ ಹತ್ತಿದ್ದು ಇಲ್ಲಿ ಡ್ರೈವಿಂಗ್ ಅಲ್ಲಿ ಮುದ್ರಂಗಡಿ ಬಸ್ ಉಂಟು. ಓಕೆ, ಪೇಡೂರು ಅದರಲ್ಲಿ ಬಂದದ್ದು ಫಸ್ಟ್ ಗೆ. ಅದ್ರಲ್ಲಿ. ಮತ್ತೆ ಈ ಗಾಡಿ ಬಂದದ್ದು. ಈ ಗಾಡಿ ಬಂದು 8 ತಿಂಗಳು ಅಷ್ಟೇ ಈ ಗಾಡಿ. ಓಕೆ, ಕಂಡಕ್ಟರ್ ಕೆಲಸ ಹೇಗೆ ಆಗ್ತದೆ ಸರ್? ಕಂಡಕ್ಟರ್ ಕೆಲಸಕ್ಕಿಂತ ಡ್ರೈವರ್ ಕೆಲಸ ಆಗ್ಬೋದು. ಯಾಕೆ? 100 ಹತ್ಬೇಕು, ಇಳಿಬೇಕು, ನೋಡ್ಬೇಕು ಮಕ್ಕಳನ್ನೆಲ್ಲ. ಅದು ರಗಳೆ ಆಗ್ತದೆ. ಅದಕ್ಕಿಂತ ಡ್ರೈವಿಂಗ್ ಫೀಲ್ಡ್ ಆಗ್ಬೋದು ಸ್ವಲ್ಪ ಆದ್ರೆ. ಎಷ್ಟು ವರ್ಷ ಮಾಡಿದ್ರಿ ಸರ್ ಕಂಡಕ್ಟರ್? ಕಂಡಕ್ಟರ್ ಅಲ್ಲಿ ನಾನೊಂದು 4-5 ತಿಂಗಳು ಎಲ್ಲ ಬದಲಿ ಮಾಡ್ತಿದ್ದದ್ದು, ಯಾವ್ದು ಪರ್ಮನೆಂಟ್ ಮಾಡ್ತಿರ್ಲಿಲ್ಲ. ಆಗ ಶಾಲೆ ಕಾಲೇಜಲ್ಲಿ ಹೋಗುವಾಗ ಬದಲಿ ಮಾಡ್ತಿದ್ದದ್ದು ಅಷ್ಟೇ. ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಬದಲಿ ಮಾಡ್ತಿದ್ದದ್ದು ಅಷ್ಟೇ. ಅದಾದ್ಮೇಲೆ ಡ್ರೈವಿಂಗ್ ಅಂತ ಬಂದದ್ದು. ಓಕೆ ಸರ್, ಅದ್ ನೀವು ಬದ್ಲಿಗೆ ಹೋದಾಗ ನಿಮ್ಗೆ ಅದು ರೇಟ್ ಎಲ್ಲ ಹೇಗೆ ಗೊತ್ತಾಗ್ತಿತ್ತು? ಕಂಪ್ಯೂಟರ್ ಅಲ್ಲಿ ಈಗ ಕಂಪ್ಯೂಟರ್ ಅಲ್ಲೆಲ್ಲ ಗೊತ್ತಾಗ್ತದೆ. ಕಂಪ್ಯೂಟರ್ ಸಿಗಿ ಎಲ್ಲ ಕರೆಕ್ಟ್ ಎಲ್ಲ ಕ್ಲಿಯರ್ ಗೊತ್ತಾಗ್ತದೆ ಹಾಗೆ. ಅದಕ್ಕೋಸ್ಕರ ಇದು ಒಳ್ಳೇದಂತ ಹೇಳ್ತೀರಾ ನೀವು? ಡ್ರೈವಿಂಗ್ ಒಳ್ಳೇದು ಈಗ ಆರಾಮಲ್ಲಿ. ಓಕೆ, ಎಲ್ಲ ಕಂಡಕ್ಟರ್ ಗಿಂತ ಡ್ರೈವಿಂಗ್ ಫೀಲ್ಡ್ ಆಗ್ಬೋದು. ಸ್ವಲ್ಪ ಅಂದ್ರೆ ಈಗ ಟ್ರಾಫಿಕ್ ಅಲ್ಲಿ ಸಮಸ್ಯೆ ಬಿಟ್ರೆ ಡ್ರೈವಿಂಗ್ ಅಲ್ಲಿ ಟೈಮ್ ಕವರ್ ಆಗ್ಬೇಕು, ಅದೊಂದು ಬಿಟ್ರೆ ಮತ್ತೆ ಡ್ರೈವಿಂಗ್ ಆರಾಮ್. ಸರ್, ಇದು ಎಲ್ಲಿದ್ದು ಗಾಡಿ? ಇದು ಮೂಕಾಂಬಿಕ ಮಣಿಪಾಲ್ ಓನರ್. ಓಕೆ, ಅರುಣಾಚಲ ಹೆಗ್ಡೆ ಅಂತ. ಓಕೆ, ಮತ್ತೆ ಇದು ಪೇರಡೂರಿಂದ ಬಿಡ್ಲಿಕ್ಕೆ ಬೆಳಿಗ್ಗೆ 6 ಗಂಟೆಗೆ ಪೇರಡೂರಿಗೆ ಬಿಟ್ಟು KG ರೋಡ್ ಸಂತೆಗಟ್ಟಾಗಿ ಫಸ್ಟ್ ಇಲ್ಲಿ ಬರ್ಲಿಕ್ಕೆ. ಇಲ್ಲಿಂದ 7:15ಕ್ಕೆ ಬಿಟ್ಟು ಹೆಬ್ರಿಗೆ ಸೀದಾ. ಮತ್ತೆ ಎಲ್ಲ ಹೆಬ್ರಿ ಸಿಂಗಲ್. ಓಕೆ, ಮತ್ತೆ ಲಾಸ್ಟ್ ಟ್ರಿಪ್ 7 ಗಂಟೆ ಬಿಟ್ಟು ಪುನಃ KG ರೋಡ್ ಆಗಿ ಪೇರಡೂರಿಗೆ 8:15 ಹೊಲ್ಟ್ ಆಗ್ತದೆ. 8:15ಗೆ. ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಬೆಳಗ್ಗೆ? ಬೆಳಿಗ್ಗೆ ನಾನು 4:15 ಹೇಳ್ತೇನೆ. ಅಷ್ಟು ಬೇಗ ಹೇಳ್ತೀರಾ? 4:15 ರೆಡಿಯಾಗಿ ಬರುವ ಕರೆಕ್ಟ್ 5:00 ಗಾಡಿ ಹತ್ರ ಬರ್ತೇನೆ. 5:15ಗೆ ಗಾಡಿಯಲ್ಲಿ ಹತ್ತಿದ್ರೆ ಮತ್ತೆ 8:15ಗೆ ಡೈಲಿ. ಹಾಗೆ ಸಂಡೇ ಎಲ್ಲ ಫ್ರೀ ಇರುದಿಲ್ಲ? ಸಂಡೇ ಡ್ರೈವರ್ ಇದ್ರೆ ಬರ್ತಾರೆ, ಇಲ್ಲದ್ರೆ ನಾನೇ ಮಾಡ್ಬೇಕು. ಒಂದು ದಿವಸ ಸಂಡೇ ಲೀವ್ ತಗೊಳ್ತೇನೆ, ರಜೆ ಒಂದೊಂದ್ಸಲಿ ನೀವೇ ಮಾಡ್ತೀರಾ ಡ್ರೈವರ್? ನಾನೇ ಮಾಡ್ತೇನೆ. ಕಾಯಂ ಡ್ರೈವರ್ ಇದ್ದಾರೆ ಸಂಡೇ ಬರೋದು. ಶಾಲೆ ಬಸ್ ಡ್ರೈವರ್ ಇದ್ದಾರೆ, ಅವ್ರು ಮಾಡಿ ಹೋಗ್ತಾರೆ.
ಈಗ ಅವರು ಬರ್ಬೇಕಾದ್ರೆ ಅವರಿಗೆ ಟೈಮಿಂಗ್ಸ್ ಎಲ್ಲ ಗೊತ್ತಾಗ್ತದ? ಮುಂಚೆ ಈ ಗಾಡಿ ಮಾಡಿದವ್ರೆ, ಕಾಯಂ. okay. ಕಾಯಂ ಮಾಡಿದವ್ರು ಈ ಗಾಡಿಯಲ್ಲಿ. ಈಗ ಅವರಿಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಬೇರೆ ಯಾರಿಲ್ಲ, ನಾನೇ ಸಾವುಕಾರ ಬೈತಾರೆ, ಬೇರೆಯವ್ರು ಕೊಡ್ಬೇಡ ಇರುತ್ತೆ ಫಸ್ಟ್ ಗೆ. ಹಾಗೆ ಅಲ್ವಾ? ಮಾಡಿದವ್ರಿಗೆ ಕೊಡು ಗಾಡಿ, ಬೇರೆಯವ್ರು ಕೊಡ್ಬೇಡ. ಟೈಮಿಂಗ್ಸ್ ಎಲ್ಲ ಗೊತ್ತಾಗಲ್ಲ. ಮತ್ತೆ ಅಡ್ಜಸ್ಟ್ಮೆಂಟ್ ಅಂದ್ರೆ ಇದು ಗಾಡಿ ಹಿಂದೆ ಮುಂದೆ ಎಲ್ಲ ಗವರ್ಮೆಂಟ್ ಇರುತ್ತಾ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಗೊತ್ತಾಗಲ್ಲ, ನೀನೇ ಮಾಡ್ಕೊಂಡು ಹೋಗಿ, ಇಲ್ಲ ಗೊತ್ತಿದ್ದವ್ರಿಗೆ ಕೂಡ ಅಂತ ಹೇಳುತ್ತೆ. ಆತರ. ಇಲ್ಲಾದ್ರೆ ಅವರಿಲ್ಲ ಅಂತ ಹೇಳಿದ್ರೆ ನೀವು ಬರ್ಲೇ ಇಲ್ಲ, ನಾನ್ ಬರ್ಲೇಬೇಕು. ಈಗ ನಾಡಿದ್ದಿಗೆ ಹೇಳಿದ್ದೇನೆ 2 ದಿವಸ ಆಗುದಿಲ್ಲ ಹೇಳಿದ್ದಾರೆ ಅವ್ರಿಗೆ, ನೀನೆ ಮಾಡ ಸಂಡೆ ನೀನೆ ಮಾಡು ಅಂತ ಹೇಳಿದ್ರೆ ಈಗ ಕಂಟಿನ್ಯೂ ನಾನೇ ಮಾಡ್ಬೇಕು. ಸರ್ ಓನರ್ ಹೆಸರು ಎಂತ? ಅರುಣಾಚಲಗ್ಡಿ. ಎಷ್ಟು ಬಸ್ ಇದೆ ಸರ್? ಇದು ಒಂದೇ ಇರೋದು ಅವ್ರ ಹತ್ರ. ಈಗ ಮುಂಚೆ 5 ಬಸ್ ಇತ್ತು ಅವ್ರ ಹತ್ರ, ಓಕೆ. ಈಗ ಒಂದೇ ಬಸ್ ಇಟ್ಕೊಂಡಿದ್ದಾರೆ ಈಗ. ಇದು ಡೆಕೋರೇಷನ್ ಎಲ್ಲ ನೀವೇ ಮಾಡಿದ? ಡೆಕೋರೇಷನ್ ನಾನ್ ಮತ್ತೆ ಕಂಡಕ್ಟರ್. ತುಂಬಾ ಚೆನ್ನಾಗಿದೆ. ಮಕ್ಕಳೆಲ್ಲ ತುಂಬಾ ಇದಕ್ಕಿದ್ದಾರೆ, ಫ್ಯಾನ್ಸ್. ಹೌದಾ? ಶಾಲೆ SR ಮತ್ತೆ ಅಮೃತ ಅವ್ರ ಮಕ್ಕಳು ತುಂಬಾ ಫ್ಯಾನ್ಸ್ ಇದ್ದಾರೆ ಈ ಗಾಡಿ. ಬೆಳಿಗ್ಗೆ ಬಸ್ ಬಂದ್ರೆ ಇಲ್ಲದಿದ್ರೆ ಅವ್ರಿಗೆ ಎಂತ ಆಗ್ತದೆ ಅಂತಿಲ್ಲ. ಹೌದಾ? ಬಸ್ ಇಲ್ಲದ ಫಸ್ಟ್ ಗಿಡ ಹೇಳ್ಬೇಕು ಅವ್ರ ಹತ್ರ, ನಾಳೆ ಬೆಳಿಗ್ಗೆ ಗಾಡಿ ಅಲ್ಲ ಅಂತ. ಇಲ್ಲದಿದ್ರೆ ಹೇಳ್ತಾರೆ ನಮ್ಗೆ ಆ ಬಸ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ನಿಮ್ಮೆ ಬಸ್ ಬೇಕಂತ ಹೇಳ್ತಿರ್ತಾರೆ. ಹಾಗಾದ್ರೆ ಯಾವ ಕಾಲೇಜ್ ಸರ್ ಅದು? SR ಮತ್ತೆ ಅಮೃತ ಭಾರತಿ. ಓಕೆ, SR ಮತ್ತೆ ಅಮೃತ ಈ ಕಾಲೇಜ್ ನವರು ಈ ವ್ಲಾಗ್ ಅನ್ನು ನೋಡ್ತಾರೆ ಹಾಗಾದ್ರೆ, ನಿಮ್ಮ ಫ್ಯಾನ್ಸ್? ನಾನು ಹೇಳಿದ್ರೆ ಈಗ ಹೋಗಿ ಈ ತರದ ಬ್ಲಾಗ್ ಮಾಡಿದ್ರೆ ನೋಡಿ ಎಲ್ರು ನೋಡ್ತಾರೆ. ಹೌದಾ? ಆಗ್ಬೋದು ನೋಡಿ, ನಿಮ್ಮ ಒಂದು ಬಸ್ಸಿನ ಮೇಲೆ ಪ್ರೀತಿ ಇಟ್ಟು ಡೈಲಿ ಬರ್ತಾರೆ ನೋಡಿ. ಡೈಲಿ ಬರ್ತಾರೆ ಅವರು. ಬೆಳಿಗ್ಗೆ ಬಂದವರು ಸಾಯಂಕಾಲ ಫಿಕ್ಸ್ ಇದ್ದಾರೆ ಇದಕ್ಕೆ. ಹೌದಾ? ಬೆಳಿಗ್ಗೆ ಎಷ್ಟು ಮಕ್ಕಳು ಸಾಯಂಕಾಲ ಅಷ್ಟೇ ಬರ್ತಾರೆ. 5:20 ಬಿಡ್ಲಿಕ್ಕೆ ಆದ್ರೆ ಎಬ್ರಿಂದ ಇದರಲ್ಲೇ ಬರ್ತಾರೆ. ಇನ್ ಕೇಸ್ ಗಾಡಿ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ನಿಮ್ಗೆ? ಗಾಡಿ ಇಲ್ಲದ್ರೆ ಫಸ್ಟ್ ಫೋನ್ ಮಾಡಿ ಕೇಳ್ತಾರೆ, ನಾವೇ ಹೇಳ್ಬೇಕು. ಮರು ದಿವಸ ಬರುವಾಗ ಕಿವಿಗೆಲ್ಲ ಸುಮ್ನೆ ಕುತ್ಕೊಂಡಿರ್ಬೇಕು, ಎಂತಾರೆ ಬೈತಾ ಇರ್ತಾರೆ. ಹೌದಾ? ಎಂತ ಗಾಡಿ ಇಲ್ಲ, ಎಲ್ಲ ಇದೆ, ಎಂತ ಗತಿ ಎಲ್ಲ ಹೇಳ್ತಾರೆ. ಒಂಥರ ಕ್ರೇಜಿ ಫ್ಯಾನ್ಸ್ ಅಂತ ಹೇಳಿ. ಇದು ಬಸ್ ಇದ್ರೆ ಅವ್ರಿಗೆ ಮೊಬೈಲ್ ಕೊಟ್ಟು ಬಿಟ್ರೆ ಸಾಕು, ಅವ್ರು ಯಾವ ಸಾಂಗ್ ಬೇಕಾದ್ರೆ ಹಾಕೊಳ್ತಿರ್ತಾರೆ ಅವರಿಗೆ ಅಷ್ಟೇ ಅಲ್ವಾ? ಅವರೆಲ್ಲ ಬೇರೆ ಬಸ್ ಅಲ್ಲೆಲ್ಲ ಬೈತಾರೆ. ಓಕೆ, ನಾವ್ ನಾನ್ ಸಹ ಕಂಡಕ್ಟರ್ ಇಲ್ಲದಷ್ಟೇ, ಮಕ್ಳಿಗೆ ಒಂದು ಬೈಲಿಕ್ಕೆ ಹೋಗ್ಬೇಡ, ಅವ್ರು ಕಾಯಂ ಬರುವ ಮಕ್ಕಳು, ಮಕ್ಳಿಗೆ ಒಂದು ಬೈಬೇಡಿ, ಮತ್ತೆಂತ ಬೇಕಾದ್ರೆ ತೊಂದ್ರೆ ಇಲ್ಲ. ಸೂಪರ್ ಸರ್. ನಾ ಮುಂಚೆ ಕಂಡಕ್ಟರ್ಸ್ ಅಷ್ಟೇ ಇದ್ದದ್ದು, ಇವರು ಇತ್ತೀಚೆ ಬಂದದಷ್ಟೇ. ಗಿರೀಶನ್ ಇದ್ರು, ಅವರಿಗೆ ಸೈಡ್ ಹೆಲ್ತ್ ಇಶ್ಯೂ ಆಗಿ ಅದಾದ್ಮೇಲೆ ಇವ್ರು ಬಂದದ್ದು. ಅವ್ರು ಸಹ ಅಷ್ಟೇ, ಮಕ್ಳಿಗೆ ಬೈಲಿಕ್ಕೆ ಬಿಡುದೇ ಇಲ್ಲ ಅಲ್ವಾ? ಅದಕ್ಕೆ ನಾನು ಇವ್ರಿಗೆ ಹೇಳುದು, ಮಕ್ಳಿಗೆ ಒಂದು ಬೈಬೇಡಿ. ಇವರಿಗೆ ಸಹ ರಜೆ ಮಾಡಿ ಕರೆಕ್ಟ್ ಕಂಡಕ್ಟರ್ ಮಾಡಿದ್ರೆ ಮಾತ್ರ. ಬೇರೆ ಕಂಡಕ್ಟರ್ ಬಂದ್ರೆ ಬೈತಾರೆ ಮಕ್ಳಿಗೆ. ಮಕ್ಳು ಒಂದ್ ದಿವಸ ಬರ್ತಾರೆ, ಅವ್ರ ಹತ್ರ ಬಂದ ನಂತರ ಕೇಳ್ತಾರೆ ಈ ಕಂಡಕ್ಟರ್ ಎಷ್ಟು ದಿನ ಇದ್ದಾರೆ, ಅವ್ರು ಬರುದು ಯಾವಾಗ ಕರೆಕ್ಟ್ ಕೇಳ್ತಾರೆ. ಮತ್ತೆ 2 ದಿವಸ ಬರುದಿಲ್ಲ, ಕಂಡಕ್ಟರ್ ಚೇಂಜ್ ಆದ್ ಗೊತ್ತಾದ್ರೆ. ಈಗ ನೋಡಿ ಸರ್, ಒಬ್ರು ಇದೇ ಬಸ್ ಅಲ್ಲಿ ಕಂಟಿನ್ಯೂ ಬರ್ಬೇಕಂತ ಹೇಳಿದ್ರೆ ಒಂದು ನೀವು ಅವರೊಟ್ಟಿಗೆ ಇರುವ ಒಂದು ಬಾಂಡಿಂಗ್ ನಿಮ್ದು ಅಲ್ವಾ? ನೀವು ಒಳ್ಳೆ ರೀತಿ ಟ್ರೀಟ್ ಮಾಡ್ತೀರಾ ಬಸ್ ಅಲ್ಲೆಲ್ಲ, ಆತರ ಎಲ್ಲ ಖುಷಿ ಅಂದ್ರೆ ಈ ಬಸ್ ಅಲ್ಲಿ ಅವ್ರ ಮಕ್ಳು ನೋಡ್ತಾರೆ, ಇದೆಲ್ಲ ನೋಡ್ತಾರೆ, ಅವರು ತುಂಬಾ ಇದಾಗ್ತಾರೆ. ಮುಂಚೆ ಈ ತರ ಇರ್ಲಿಲ್ಲ, ಗಾಡಿ ಪ್ಲೈನ್ ಇತ್ತು. ನಾ ಬಂದಾದ್ಮೇಲೆ ನಾನು ಸ್ವಲ್ಪ 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 ಮಾಡ್ಕೊಂಡು ಮತ್ತೆ ಕಂಡಕ್ಟರ್ ಸ್ವಲ್ಪ ಉಮೇದ್ ಮಾಡಿದ, ಕರೆಕ್ಟ್ ಆಗ್ತದೆ ಹಾಗೆಲ್ಲ. ಇನ್ನು ಸಹ ಮಾಡ್ಬೇಕಂತ ಉಂಟು. ಸೌಕರ್ಯ ಈಗ ಗಾಡಿ ಚೇಂಜ್ ಮಾಡ್ಬೇಕಂತಿದ್ದಾರೆ, ಇದಕ್ಕೇನೆ ರೀಬಾಡಿ ಮಾಡ್ಬೇಕಂತಿದ್ದಾರೆ. ಅದು ಫುಲ್ ಆಲ್ಟ್ರೇಷನ್ ಮಾಡ್ಬೇಕಂತ. ಇನ್ನು ಸಹ ಮಾಡಿ ಒಂದು 4-5 ಆರ್ಡರ್ ಮಾಡಿ ಇಟ್ಟಿದ್ದೇನೆ, ಬಂದಿದೆ, ಹಾಕ್ಲಿಕ್ಕೆ ಇನ್ನು ಇದಿಲ್ಲ. ಹೌದಾ? ಆರ್ಡರ್ ಮಾಡಿದೆ ಇದೆಲ್ಲ? ಇದೆಲ್ಲ ಆರ್ಡರ್ ಮಾಡಿದ್ದೆ, ಇದೆಲ್ಲ ತಕೊಂಡದ್ ನಾನು. ಓಕೆ, ಇದೆಲ್ಲ ತಗೊಂಡು ಏನೆಲ್ಲ ಆರ್ಡರ್ ಮಾಡಿದ್ರೆ ಇನ್ನು ಇದಕ್ಕೆ ಇನ್ನು ನೇಮ್ ಬೋರ್ಡ್ ಹಾಕ್ಲಿಕ್ಕೆ ಉಂಟು ಮುಂದ್ಗಡೆ ಒಂದು. ಅದು ಸಹ ಆಗಿದಂತೆ, ಇನ್ನು ನೋಡ್ಬೇಕು ಯಾವ ಬರ್ತದಂತ. ಓಕೆ, ಹಾಗೆ ಸರ್ ನೀವು ಕಂಡಕ್ಟರ್ ಆದ ನಂತರ ಡ್ರೈವಿಂಗ್ ಫೀಲ್ಡ್ ಗೆ ಬಂದ್ರಿ. ಡ್ರೈವಿಂಗ್ ಫೀಲ್ಡ್ ಒಳ್ಳೇದಂತ ಹೇಳಿದ್ರಿ, ನಿಮ್ಗೆ ಏನು ಖುಷಿ ಆಯ್ತು ಅದ್ರಲ್ಲಿ? ಡ್ರೈವಿಂಗ್ ಅಲ್ಲಿ ಅಂದ್ರೆ ಒಂದು ಕ್ರೇಜಿ ಆಗ್ತದೆ ಗಾಡಿ ಬಿಡ್ಲಿಕ್ಕೆ, ಓಡಿಸ್ಲಿಕ್ಕೆಲ್ಲ ಖುಷಿ ಇರ್ತದೆ. ಕಂಡಕ್ಟರ್ ಆದ್ರೆ ಹತ್ಬೇಕು, ಇಳಿಬೇಕು, ಟಿಕೆಟ್ ಇಶ್ಯೂ ಮಾಡ್ಬೇಕು, ಅದೇ ಟೆನ್ಷನ್ ಎಲ್ಲ ಇರ್ಬೇಕು. ಇದಾದ್ರೆ ತೊಂದ್ರೆ ಇಲ್ಲ. ನಮ್ಗಾದ್ರೆ ಟೈಮ್ ಕವರ್ ಮಾಡ್ಲಿಕ್ಕೆ ಒಂದಿದೆ ಅಷ್ಟೇ, ಟೈಮ್ ಕವರ್ ಆಗ್ತದೆ. ಒಂದ್ 2-3 ನಿಮಿಷ ಲೇಟ್ ಆದ್ರೆ ಟೈಮ್ ಕವರ್ ಮಾಡ್ಕೊಂಡು ಹೋಗ್ಬೋದು. ಕಂಡಕ್ಟರ್ ಡ್ಯೂಟಿ ಕಷ್ಟ ಅವರಿಗೆ. ಅವರಿಗೆ ಕಷ್ಟ. ಮಕ್ಳೀಗ ಫಸ್ಟ್ ನಮ್ಗೆ ಬೆಳಿಗ್ಗೆ ಹೋಗುವಾಗ ಫಸ್ಟ್ ಫುಲ್ 120 ಮಕ್ಳಾಗ್ತಾರೆ. ಆ ಮಕ್ಳನ್ನ ತುಂಬಿಸ್ಕೊಂಡು ಹೋಗ್ಬೇಕು. ಕಂಡಕ್ಟರ್ ಪಾಪ ಬೈತಾ ಇರ್ತಾನೆ, ಒಂದ್ ಸೈಡ್ ನಾವ್ ಸಲ ಹಾರ್ನ್ ಆಗ್ತಾ ಇರೋದು, ಲೇಟ್ ಆಯ್ತು ಬೇಗ ಬೇಗ ಅಂತ. ಅವ್ರು ಅದ್ ಮಾಡ್ತಿರ್ತಾನೆ, ಅದು ಕಷ್ಟ ಕಂಡಕ್ಟರ್ ಕೆಲಸ ಅಲ್ವಾ? ಸರ್ ಬಸ್ ಹೆಚ್ಚಾಗಿ ರಶ್ ಆಗುವ ಟೈಮ್ ಯಾವುದು? ಬೆಳಗ್ಗೆ ಮತ್ತೆ ಸಾಯಂಕಾಲ? ನಂಗೆ ಬೆಳಗ್ಗೆ ಮತ್ತೆ ಸಾಯಂಕಾಲ 2 ಟೈಮ್. ಓಕೆ, ಫುಲ್ ಪ್ಯಾಕ್ ಆಗ್ತದೆ ಗಾಡಿ. ಫುಲ್ ಪ್ಯಾಕ್ ಆಗ್ತದೆ ಅಲ್ವಾ? ಇದು ಇಷ್ಟು ಇಲ್ಲಿ ಈ ಲೆವೆಲ್ ವರೆಗೆ ಬ್ಯಾಗ್ ಬರ್ತದೆ, ಇದು ಅರ್ಧ ಲೆವೆಲ್ ಬ್ಯಾಗ್ ಫುಲ್ ಬೆಳಿಗ್ಗೆ. ಹೌದಾ? ಇದು ಫುಲ್ ಅವರಿಗೆ ಇಲ್ಲಿ ಎಂತ ಆಗ್ಲಿಕ್ಕಿಲ್ಲ. ನಾ ಪಾರ್ಸೆಲ್ ಬೆಳಿಗ್ಗೆ ಟ್ರಿಪ್ ಅಲ್ಲಿ ಪಾರ್ಸೆಲ್ ತಗೊಳ್ಳುದಿಲ್ಲ. ಇಲ್ಲಿ ಫುಲ್ ಬ್ಯಾಗ್, ಇಲ್ಲಿವರೆಗೆ ಬ್ಯಾಗ್ ಇರ್ತಾರೆ, ಇಷ್ಟು ಸ್ಟ್ರೈಟ್ ಇರ್ತಾರೆ. ಇಲ್ಲಿ 3 ಬ್ಯಾಗ್ ಇರ್ತೇನೆ ಪುನಃ ನಂದು.
ಅವ್ರು ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಬರುದಿಲ್ಲ ಮಕ್ಕಳು. ಅಲ್ವಾ? ಅವರೇ ಇಡುದು ಬ್ಯಾಗ್, ನಾನು ಇಡ್ಲುದಿಲ್ಲ, ನಾನಿಲ್ಲ. ಅಲ್ಲಿ ಒಬ್ಳು ಕೊಡ್ತಾರೆ ಹುಡುಗಿ, ಹಾ. ಅವರೆಲ್ಲ ಇಡುದು ಮಕ್ಕಳು, ಅವರೇ. ಟೀಚರ್ಸ್ ಎಲ್ಲ ಅವರೇ. ಅವ್ರೇ ಇಡ್ತಾರೆ ಬ್ಯಾಗ್ ಎಲ್ಲ. ಓಕೆ. ನಂಗೆ ಖಾಲಿ ಎಷ್ಟು ಜಾಗ ಪೊಸಿಷನ್ ಮಾತ್ರ ಖಾಲಿ, ಮತ್ತೆ ಎಲ್ಲ ಅವ್ರೆ ಸಟ್ ಮಾಡ್ಕೊಂಡು ಇಟ್ಕೊಂಡ್ ಬರ್ತಾರೆ ಕರೆಕ್ಟ್. ಯಾವ ಶಾಲೆ 3 ಶಾಲೆ ಮಕ್ಳು ಆಗ್ತಾರೆ, ಓಕೆ. SR, ಅಮೃತ ಭಾರತಿ, ಗವರ್ಮೆಂಟ್. ಓಕೆ. ಆ 3 ಶಾಲೆ ಬ್ಯಾಗ್ ಸಪ್ರೇಟ್ ಇರ್ತಾರೆ. ಸಪರೇಟ್. ಅದು ಮುಂದ್ಗಡೆ ಅಮೃತ ಭಾರತದಲ್ಲಿ ಇಲ್ಲ ಸರ್, ಈ ಕಡೆ ಗವರ್ಮೆಂಟ್ ಶಾಲೆ ಹಾಗೆ ಇರ್ತದೆ. ಅವರೇ ಮತ್ತೆ ತೆಗೆದು ಬರ್ತಾರೆ ಅವರೇ ಪುನಃ. ಓಕೆ. ಸರ್ ಎಲ್ಲಿ ತನಕ ಇರ್ತದೆ ಜನ ಮಸ್ತ್ ತುಂಬಾ ಅಲ್ಲಿ? ತುಂಬಾ ಅಂದ್ರೆ ನಮ್ದು ಡೈರೆಕ್ಟ್ ಅಮೃತ ಭಾರತಿ ಗೇಟ್ ತನಕ ಬಿಡ್ತಾರೆ. ಅಲ್ಲಿ ತನಕ ಅವರೇ ಮಕ್ಳು ಎಷ್ಟು ಬರುದು. Okay. SR ಇದೊಂದು 10-12 ಮಕ್ಳು ಬರ್ತಾರೆ, Okay. ಮತ್ತೆ ಗವರ್ಮೆಂಟ್ ಇದೊಂದು 10 ಮಕ್ಳು ಬರ್ತಾರೆ. ಅವರಿಗೆ ರಜೆ ಇರುವಾಗ ನಿಮ್ಗೆ ಬೋರ್ ಆಗ್ತದೆ? ಬೋರ್ ಅಲ್ಲ, ನಮ್ಗೆ ಗಾಡಿ ಓಡಿಸ್ಲಿಕ್ಕೆ ಆಗಲ್ಲ ಬೆಳಿಗ್ಗೆ. ನಾನು ಆ ದಿವಸ ನಾನು ರಜೆ ಮಾಡ್ತೇನೆ ಅಂತ ಹೇಳಿ ಕಣ್ಣೀರು ಸೌಂಡ್ಸ್ ಹೇಳ್ತಾರೆ, ಇವತ್ತು ರಜೆ ಮಾಡುವ ಅಂತ. ಮಕ್ಳು ಇರುದಿಲ್ಲಲ್ಲ, ಗಮ್ಮತ್ ಆಗುದಿಲ್ಲ. ಅವ್ರಿದ್ರೆ ಟೈಮ್ ಪಾಸ್ ಆಗ್ತದೆ ಫುಲ್ ಬೆಳಿಗ್ಗೆ. ಅಷ್ಟು ಸಹ ಅಭಿಮಾನಿಗಳ? ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅವ್ರಿಗೆ ಗಮ್ಮತ್ ಆಗ್ತದೆ ಈ ಗಾಡಿಯಲ್ಲಿ ಬಂದು. ಹಾಗಾದ್ರೆ ಈ ಮುಂಚಿನ ಗಾಡಿ ಖುಷಿ ಆಗ್ಬೋದು. ಯಾದಂದ್ರೆ ಮಕ್ಳು ನೋಡಿ, ಮುಂಚಿನ ಗಾಡಿ ಇರ್ತದೆ 5 ಗಂಟೆ ಗಾಡಿ, ಅದ್ರಲ್ಲಿ ಹೋಗುದಿಲ್ಲ, ಇದ್ರಲ್ಲೇ ಬಂದು ಕುತ್ಕೊಂಡು ಆಗಿರ್ತದೆ. 10-15 ಮಕ್ಳೇನು ಇದ್ರಲ್ಲಿ ಕುತ್ಕೊಂಡು ಆಗಿರ್ತದೆ ಫಸ್ಟ್ ಗೆ ಬಂದು. ಆ ಸ್ಟ್ಯಾಂಡ್ ಹೋಗಿ ಇಟ್ರೆ ಸಾಕು, ಬಂದು ಕುತ್ಕೊಂಡು ಆಯ್ತು ಮಕ್ಳು. ಸರ್ ನಿಮ್ದೊಂದು ಆ ಕಾಲೇಜ್ ಸ್ಕೂಲ್ ನ ಲೈಫ್ ಹೇಗಿತ್ತು? ನೀವು ನಿಮ್ಮದೇನಾದ್ರೂ ಆಸೆ ಇತ್ತು ಅವಾಗ ಬಸ್ ಬಿಡ್ಬೇಕಂತ? ನಾನು ಕಾಲೇಜ್ ಅದೇ ಕಂಡಕ್ಟರ್ ಮಾಡ್ತಿದ್ದೆ ಅವಾಗನೇ. ಕ್ರೇಜ್ ಇದೆ, ಬಸ್ ಮೇಲೆ ಕ್ರೇಜ್ ಇದ್ದದ್ದು. ಒಂದು ಡ್ರೈವರ್ ಆಗ್ಬೇಕಂತ ಮನಸ್ಸಿತ್ತು, ತುಂಬಾ ಮನಸ್ಸಿತ್ತು. ಅದಾದ್ಮೇಲೆ ಮೀನ್ ಗಾಡಿಗೆಲ್ಲ ಹೋಗ್ತಿದ್ದೆ, ಅಂದ್ರೆ ನೋಡ್ಲಿಕ್ಕೆಲ್ಲ. ಆಗ ಡ್ರೈವಿಂಗ್ ಅಲ್ಲಿ ಇದ್ದಿರಲ್ಲ, ಹಾಗೆ ಅಲ್ಲಿ ಮಲ್ಕೊಂಡು ನಿದ್ದೆ ಜಾಸ್ತಿ ಬರ್ತಿದ್ದ ಸ್ಟಾರ್ಟಿಂಗ್ ಅಲ್ಲ. ಅದೊಂದು ನಮ್ಮ ಮಾವ ಒಬ್ರು ಹೇಳಿದ್ರು, ಅವ್ರು ವೇಸ್ಟ್, ಡ್ರೈವಿಂಗ್ ಕಲೀಲಿಕ್ಕೆ ಆಗಲ್ಲ. ಅದೊಂದು ಹಠ ಇರುದು ಅಂತ ನಂಗೆ. ಕಲಿಬೇಕು ಅಂತ, ಡ್ರೈವಿಂಗ್ ಕಲಿಬೇಕು ಇನ್ನು. ನಿಮ್ಗೆ ಹೇಳಿದ್ರು ಅವರು? ಆಗುದಿಲ್ಲ ಅವನಿಗೆ ಡ್ರೈವಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಅವನಿಗೆ ನಿದ್ದೆ ಮಾಡ್ತಾನೆ ಹಾಗೆ. ಅದಾದ್ಮೇಲೆ ಹಠ ಹಿಡ್ದು ಕಲ್ತು ಆದ್ಮೇಲೆ ಡ್ರೈವರ್ ಅದು. ಈಗ ನೈಟ್ ಸಹ ಹೋಗ್ತೇನೆ. ಎಷ್ಟು ತುಂಬಾ ಮುಂಚೆ ಟೂರಿಸ್ಟ್ ಗಾಡಿ ಎಲ್ಲ ಇದೆ, ಡೇ ನೈಟ್ ಮಾಡ್ತಿದ್ದೆ ಡ್ಯೂಟಿ. ಅದು ಆದ್ಮೇಲೆ ಬಸ್ಸಿಗೆ ಬಂದದ್ದು. ಟೂರಿಸ್ಟ್ ಅಲ್ಲಿ ಸಹ ಮಾಡ್ತಿದ್ದೆ, ಒಂದು 1.5 ವರ್ಷ ಟೂರಿಸ್ಟ್ ಅಲ್ಲಿ ಇದ್ದೆ. ಬ್ರಹ್ಮವರದವ್ರದ್ದು ಅದ್ರಲ್ಲಿದ್ದೆ, ಆದ್ಮೇಲೆ ಇದಕ್ಕೆ ಬಂದದ್ದು. ಇದು ರೂಟ್ ಗಾಡಿ ಒಳ್ಳೇದಲ್ಲ? ಟೂರಿಸ್ಟ್ ರೋಡ್ ಗಾಡಿ ಒಳ್ಳೇದು, ಸ್ವಲ್ಪ ಆರಾಮ್ ಇರ್ತದೆ. ಇದು ನಮ್ದು ಎಲ್ಲ ಗಾಡಿ ಟ್ರಿಪ್ ಅಲ್ಲೂ ಅರ್ಧ ಗಂಟೆ ಟೈಮ್ ಉಂಟು ರೆಸ್ಟಿಗೆ ಪ್ರತಿ ಟ್ರಿಪ್ ಅಲ್ಲಿ. ಈಗ 10:30 ಬಂದದ್ದು, 11:10-11 ಬಿಡ್ಲಿಕ್ಕೆ, ಅಲ್ಲಿಗೆ 12:10 ಹೋಗ್ತೇವೆ, ಅಲ್ಲಿ 1:20 ಬಿಡ್ಲಿಕ್ಕೆ. ಊಟ ಮಾಡ್ಕೊಂಡು ಆರಾಮ್ ಮಾಡಿ ಬಿಡ್ಲಿಕ್ಕೆ ಆಗ್ತದೆ. ನಿಮ್ದೊಂದು ಫೇವರೇಟ್ ಆದಂತಹ ಗಾಡಿ ಯಾವ್ದು? ಈಗ ಲೈಲ್ಯಾಂಡ್, ಟಾಟಾ, ಭಾರತ್ ಬೆನ್ಸ್ ಎಲ್ಲ ಇದೆ, ಯಾವ್ದೆಲ್ಲ ಓಡಿಸಿದ್ರೆ ನೀವು? ನಾನು ಟಾಟಾ ಓಡಿಸಿದ್ದೇನೆ, ಮತ್ತೆ ಲೈಲ್ಯಾಂಡ್. ನಂಗೆ ಲೈಕ್ ಅಂದ್ರೆ ಲೈಲ್ಯಾಂಡ್ ಗಾಡಿ. ಯಾಕೆ ಸರ್? ಇದು ಟೈಮ್ ಪಿಕಪ್ ಮಾಡ್ಲಿಕ್ಕೆ ಆಗ್ಬೋದು, ಒಂದು ನುಗ್ಸ್ಲಿಕ್ಕೆ ಆಗ್ಬೋದು, ಟ್ರಾಫಿಕ್ ಅಲ್ಲೆಲ್ಲ ಲೈಲ್ಯಾಂಡ್ ಬೆಸ್ಟ್. ಟ್ರಾಫಿಕ್ ಗೆಲ್ಲ ಒಳ್ಳೆ ಗಾಡಿ, ಹೇಳಿ ಮಾಡಿಸಿದ ಗಾಡಿ. ಅದೇ ಮಾರ್ಕವಲ್ ಆದ್ರೆ ಹೇಳುದು ಸ್ಲೋ ಗಾಡಿ, ಪಿಕಪ್ ತಗೊಳ್ಳೋದು ಸ್ಲೋ. ಇದು ಕರೆಕ್ಟ್ ಒಂದೇ ತರ ಪಿಕಪ್ ತಗೊಳ್ಬೇಕು ಲೈಲ್ಯಾಂಡ್ ಗಾಡಿ. ಗಾಡಿ ಕಂಪೇರ್ ಮಾಡಿದ್ರೆ ಮಾರ್ಕೋ ಪೋಲಕ್ಕಿಂತ ಲೈಲ್ಯಾಂಡ್ ಪಿಕಪ್ ಅಲ್ಲಿ ಬೆಸ್ಟ್, ಒಳ್ಳೇದು. ಇದು ಎಷ್ಟು ಮೈಲೇಜ್ ಸರ್ ಗಾಡಿದು? ಲಿಂಕ್ಸ್ ಅಲ್ಲ, ಸ್ಮಾರ್ಟ್ ಲಿಂಕ್ಸ್. ಎಷ್ಟು ಮೈಲೇಜ್? 6-7 ಬರ್ತದೆ. 6-7 ದೊಡ್ಡ ಗಾಡಿಗಿಂತ ಸ್ವಲ್ಪ ಜಾಸ್ತಿ ಉಂಟು. ಅಂದ್ರೆ ಒಂದೇ ತರ, ನಮ್ಗೆ ಯಾವ್ದು ಸ್ಪೀಡ್ ಟ್ರಿಪ್ ಯಾವ್ದಿಲ್ಲ, ಒಂದೇ ತರ ಹೋಗ್ಲಿಕ್ಕೆ. ಡ್ರೈವಿಂಗ್ ನ ಅನುಭವ ಹೇಳಿ ಸರ್. ಇನ್ನು ಒಂದು ಕೆಲವು ಸಬ್ಸ್ಕ್ರೈಬರ್ ನವರಿಗೆ, ಈಗ ಡ್ರೈವರ್ ಎಲ್ಲ ಆಗ್ಬೇಕಂತ ಹೇಳ್ತಾರೆ, ನಿಮ್ ತರನೇ ಕೆಲವರ ಆಸೆ ಇರುತ್ತೆ. ಆಸೆ ಅಂದ್ರೆ ಈಗ ಛಲ ಇದ್ರೆ ಮಾತ್ರ ಆಗುದು ಯಾವ್ದೇ ಕೆಲಸ. ಮನಸ್ಸಿರ್ಬೇಕು ಮಾಡ್ಲಿಕ್ಕೆ, ನಂಗೆ ಹಠ ಬೇಕು, ನಂಗೆ ಅದು ಕಲಿಬೇಕು. ಅದೇ ಈಗ ತುಂಬಾ ಜನ ಬರ್ತಾರೆ, ನಂಗೆ ಡ್ರೈವಿಂಗ್ ಹೇಳ್ಕೊಡು ಹೇಳ್ತಾರೆ. ಅವ್ರು ಬಂದಾಗ ನೋಡುದು ಎಂತ ಇಲ್ಲ, ಕರೆಕ್ಟ್ ಆಗಿ ಬರ್ತಾರೆ ಡ್ರೈವಿಂಗ್ ಹೇಳ್ಕೊಡು. ಸುಮಾರು ಜನ ಹೇಳ್ತಾರೆ ನಂಗೆ ಡ್ರೈವಿಂಗ್ ಕಲಿಬೇಕು, ಬನ್ನಿ ಈ ತರ ಮಾಡ್ಬೇಕು ಹೇಳಿದ್ರೆ ಸ್ವಲ್ಪ ಹೊತ್ತು ಕೇಳ್ತಾರೆ, ಮತ್ತೆ ಅವರದ್ದೇ ಅಷ್ಟೇ ಇರ್ತಾರೆ. ಒಂದು ಹಠ ಇದ್ರೆ ಮಾತ್ರ ಕಲಿಯುತ್ತದೆ. ಯಾವ್ದೇ ಕೆಲಸ ಆದ್ರೂ ಒಂದು ಹಠ ಬೇಕು, ನಾ ಮಾಡ್ತೇನೆ ಅಂತ ಅದಿದ್ರೆ ಮಾತ್ರ ಕರೆಕ್ಟ್ ಆಗೋದು. ಹಠ ಬೇಕು. ನಾನ್ ಹಠ ಇಟ್ಕೊಂಡು ಬಂದಕ್ಕೆ ಇಷ್ಟ ಬಂದೆ. ಈಗ ನೈಟ್ ಗಾಡಿ ಹೋಗ್ಬೇಕಂತ ಉಂಟು, ಇನ್ನು ನೋಡ್ಬೇಕು ಎಂತ. ನೈಟ್ ಗಾಡಿ ಹೋಗ್ಬೇಕಂತ ಅದನ್ನ ಟ್ರೈ ಮಾಡ್ತಿದ್ದೆ. ಅದಕ್ಕೊಂದು ಟ್ರೈ ಮಾಡ್ತಿದ್ದೇನೆ, ನೋಡ್ಬೇಕು ಆದ್ರೆ ಅದ್ರಲ್ಲಿ ಮಾಡ್ಬೇಕಂತ. ಆಗ್ಲಿ ಸರ್, ನಿಮ್ದೊಂದು ಆಸೆ ಆದಷ್ಟು ಬೇಗ ಈಡೇರ್ಲಿ. ಎಲ್ರಿಗೊಂದೊಂದು ಆಸೆ ಇರುತ್ತೆ. ಡ್ರೈವಿಂಗ್ ಅಲ್ಲಿ ಜಾಗ್ರತೆ ಮಾಡ್ಬೇಕಷ್ಟೇ. ಟೈಮ್ ಕವರ್ ಜಾಗ್ರತೆ, ಅದು ಟೆನ್ಷನ್ ಇರ್ತದೆ ಸುಮಾರು, ಅದು ಜಾಗ್ರತೆ. ನಮ್ಗೆ ಮೇನ್ ಪ್ಯಾಸೆಂಜರ್, ನಮ್ಮ ಕಾಯಂ ಪ್ಯಾಸೆಂಜರ್. ಇದು ಈ ಗಾಡಿಗೆ ಇರೋದು ಕಾಯಂ ಪ್ಯಾಸೆಂಜರ್. ಎಲ್ಲರೂ ಇದಕ್ಕೆ ಈ ಬಸ್ ಕಾಯೋರು ತುಂಬಾ ಇದ್ದಾರೆ. ಈಗ ಈ ಟ್ರಿಪ್ ಅಲ್ಲಿ ಬರುವಾಗ ಸಹ ಅಷ್ಟೇ ಕಾಯಂ ಬರುವವರೇ ಇರೋದು ಇದ್ರಲ್ಲಿ. ಅದು ತೊಂದ್ರೆ, ಗವರ್ಮೆಂಟ್ ಇದ್ರೆ ಇದರಲ್ಲಿ ಬರುದು ಅಲ್ವಾ? ಇದ್ರ ಹಿಂದೆ ಮುಂದೆ ಗವರ್ಮೆಂಟ್, ಇದ್ರ ಮುಂದೆ ಹಿಂದೆ ಗವರ್ಮೆಂಟ್ ಉಂಟು. 2 ಗವರ್ಮೆಂಟ್ ಬರ್ತದೆ ಈ ಟ್ರಿಪ್ ಅಲ್ಲಿ ಈಗ ಬರುವಾಗ. ಈಗ ರಿಟರ್ನ್ ಹೋಗುವಾಗ 2 ಟ್ರಿಪ್ ಗವರ್ಮೆಂಟ್ ಉಂಟು ಪುನಃ ಉಂಟು. ಆದ್ರೆ ಈ ಬಸ್ ಅಲ್ಲಿ ಬರೋ ಇದಕ್ಕೆ ಬರ್ತದೆ, ವೇಟ್ ಮಾಡಿ ಬರ್ತಾರೆ ಅಲ್ವಾ? ಸರ್, ನಿಮ್ಗೆ ದೊಡ್ಡ ಗಾಡಿ ಯಾಕೆ ಇಷ್ಟ ಆಗಲ್ಲ ಸರ್? ದೊಡ್ಡ ಗಾಡಿ ಅಂದ್ರೆ ಟೈಮ್ ಕವರ್ ಮಾಡ್ಲಿಕ್ಕೆ. ಅದು ದೊಡ್ಡ ಗಾಡಿ ಓಡ್ತದೆ, ಒಳ್ಳೆ ಓಡ್ತದೆ.
ಅದಕ್ಕಿಂತ ಇದು ನುಗ್ಸ್ಲಿಕ್ಕೆಲ್ಲ ಒಳ್ಳೇದು. ಹಾ. ಚಿಕ್ಕ ಚಿಕ್ಕ ಗ್ಯಾಪ್ ಅಲ್ಲಿ ಆದ್ರೂ ತಗೊಂಡು ಇಡ್ಬೋದು ಟ್ರಾಫಿಕ್ ಎಲ್ಲ ಓಕೆ. ಆರಾಮಾಗಿ. ಈ ಕೆಪಾಸಿಟಿ ಬಂದು ಅದ್ರಲ್ಲಿ ಜಾಸ್ತಿ ಇರುತ್ತಾ ಹೇಗೆ? ಇದ್ರಲ್ಲಿ ಜಾಸ್ತಿ ಇದಕ್ಕಿಂತ ಅದ್ರಲ್ಲಿ ಜಾಸ್ತಿ capacity, ಸ್ವಲ್ಪ ದೊಡ್ಡ ಜಾಸ್ತಿ. ದೊಡ್ಡ ಗಾಡಿಯಲ್ಲಿ ಅಲ್ವಾ? ಇದ್ರಲ್ಲಿ ಜನ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗ್ತದೆ. ಮೈಲೇಜ್ ಎಲ್ಲ ಇದು ಸ್ವಲ್ಪ ಜಾಸ್ತಿ ಅಲ್ವಾ? ಮೈಲೇಜ್ ಇದು ಜಾಸ್ತಿ, ಓಕೆ. ಅದು ಮೈಲೇಜ್ ಕಮ್ಮಿ ಗಾಡಿ. ಸ್ವಲ್ಪ ನೀವು ಹೇಳಿದಾಗೆ ಇಲ್ಲಿ ಒಬ್ರು ಅಭಿಮಾನಿ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ ಅಲ್ವಾ? ಶಾಲೆ ಹೋಗೋ ಮಕ್ಕಳು ಅವರೆಲ್ಲ ಓಕೆ. ಅವರು ಕಾಯಂ 8 ಜನ ಇದ್ದಾರೆ. ಅವರು ಇವತ್ತೊಂದು 2 ಇದ್ದಾರೆ ಅಷ್ಟೇ, ಹಾ, ಯಾಕಂದ್ರೆ 8 ಜನ ಬರ್ತಾರೆ. ಹೀಗೆ ಬರ್ತಾರೆ ಅವರು. ಈಗ ನಾವ್ ಬಿಡೋದಾಗ ಇಲ್ಲೇ ಇರ್ತೇವೆ, ಮತ್ತೆ ಕಾಲೇಜ್ ಹೋಗುದು. ಓ, ಈಗ 10:20 ಬಂದ್ರೆ ಅವ್ರಿಗೆ ಕಾಲೇಜ್ 11:00ವರೆಗೆ ಸ್ಟಾರ್ಟ್ ಅವರಿಗೆ. ಇದ್ರಲ್ಲೇ ಬರುದು. ಈಗ ಆದ್ಮೇಲೆ ಹೋಗುದು, ಈ ಬಸ್ ಹೋದ್ಮೇಲೆ ಅವ್ರು ಇಳ್ಕೊಂಡು ಕಾಲೇಜ್ ಹೋಗ್ತಾರೆ. ಅವ್ರು ಇದ್ರಲ್ಲೇ ಕುತ್ಕೊಂಡಿರೋದು. ನಿಜವಾಗ್ಲು ಸರ್ ಇಂತ ಅಭಿಮಾನಿ ಇರ್ತಾರಂತ ನಮ್ಗೆ ನೋಡಿ ನಮ್ಮ ಬ್ಲಾಗ್ ನೋಡಿದವರಿಗೆ ಗೊತ್ತಾಗುತ್ತೆ. ಈಗ ನೋಡಿ ಸೆಲೆಬ್ರಿಟಿ ಅವರಿಗೆ ಅಭಿಮಾನಿಗಳು ಇರುವುದು ಕಾಮನ್ ಅಲ್ವಾ? ನೋಡಿ ನಮ್ಮಂತ ಒಂದು ಬಸ್ ಡ್ರೈವರ್ನವರಿಗೆ ಸಹ ಬಸ್ಸಿಗೆ ಸಹ ಅಭಿಮಾನಿ ಇದ್ದಾರಲ್ಲ, ನಿಜವಾಗ್ಲು ತುಂಬಾ ಇದಾರೆ ಈ ಬಸ್ಸಿಗೆ. ಮಕ್ಕಳಂದ್ರೆ ಫುಲ್ ಇದಾರೆ. ಓಕೆ, ತುಂಬಾ ಜನ ಇದ್ದಾರೆ. ಎಸ್ ಸರ್, ಥ್ಯಾಂಕ್ ಯು. ನಮ್ದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನೋಡ್ತೀರಾ ನೀವು? ನಾನ್ ನೋಡ್ತಿರ್ತೇನೆ. ನೋಡ್ತಾ ಇರ್ತೀರಾ? ಎಲ್ಲ ವಿಡಿಯೋ, ಸುಮಾರು ವಿಡಿಯೋ ನೋಡಿದ್ದೇನೆ ಇಷ್ಟರಲ್ಲಿ. ಶ್ರೀಚಕ್ರ, ವಿಶಾಲ್ ಬಸ್ ಇದೆಲ್ಲ ನೋಡ್ತಿದ್ದೆ. ಪ್ರತಿಯೊಂದು ನೋಡ್ತೇನೆ ಅಲ್ವಾ? ಎಸ್ ಸರ್, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಫ್ಯೂಚರ್ ಅಲ್ಲಿ ಒಂದು ಬಸ್ ಡ್ರೈವರ್ ನವರಿಗೆ ಬರೋ ಯಂಗ್ಸ್ಟರ್ಸ್ ನವರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಬರೋದೇ ಜಾಗ್ರತೆ ಮಾಡ್ಬೇಕಂತ, ಅದಷ್ಟು ಡ್ರೈವಿಂಗ್ ಅಲ್ಲಿ ಜಾಗ್ರತೆ ಬೇಕಂತ ಅಷ್ಟೇ, ಮತ್ತೆ ಕಲೀಲಿಕ್ಕೆ ಅಂತ ಅಷ್ಟೇ. ಓಕೆ, ಆದಷ್ಟು ಕಲೀಲಿಕ್ಕೆ ಉಂಟು ಬಸ್ ಕಲೀಲಿಕ್ಕೆ ತುಂಬಾ ಕಲೀಲಿಕ್ಕೆ, ಬಸ್ ಅಲ್ಲಿ ಬಂದ್ರೆ ತುಂಬಾ ಕಲೀಲಿಕ್ಕೆ ಉಂಟು. ಓಕೆ, ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಕಲ್ತ ಆಗೋದಂತ ಇಲ್ಲ, ಮುಗಿದ ಎಲ್ಲ ಕಲೀಲಿಕ್ಕೆ, ಕಲಿತಾನೆ ಇರ್ಬೇಕು ಇನ್ನು ಅಲ್ಲ. ಒಂಥರ ಸಮುದ್ರ ಇದ್ದದಾರ, ಎಷ್ಟು ಈಜಿ ಇದ್ರು ಸಾಕಾಗೋದಿಲ್ಲ ಅಲ್ಲ, ಇನ್ನು ಸಹ ಉಂಟು ಹೋದಷ್ಟು. ಓಕೆ ಓಕೆ. ಎಸ್, ನೋಡ್ಬೋದು ಈ ಒಂದು ಬಸ್ಸಿನ ಮಾಲೀಕರಿದ್ದಾರೆ ಇವರು. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬಡಗ್ಬಿಟ್ಟು ಅರುಣಾಚಲ ಹೆಗಡೆ ಅಂತ. ಸರ್, ನೀವು ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು 88ನೇ ಇಸ್ವಿಯಿಂದ 88, 89 ನವೆಂಬರ್ದಿಂದ ಸ್ಟಾರ್ಟ್. ಓಕೆ, 89 ಇಸ್ವಿಯಿಂದ. ಓಕೆ, ಸ್ಟಾರ್ಟ್ ಬಸ್ ಯಾವ್ದು ಸರ್ ನೀವು ಮಾಡಿದ್ದೀರಂತ? ನಾನು ಇದೆ ಕೊಳಲ್ಗಿರಿ ರೋಡ್ ನಲ್ಲಿ ಓಕೆ, ಅದು ಹೆಬ್ರಿಗೆ ಹೋಗಿ ಬರ್ತಾ ಇತ್ತು. ಅದನ್ನ APM ಮೋಟರ್ಸ್ ನವರಿಂದ ನಾನೊಂದು ಬಸ್ ಖರೀದಿ ಮಾಡಿ, ರೂಟ್ ಖರೀದಿ ಮಾಡಿ, ಅದಕ್ಕೆ ನಾನು ಹನುಮನ್ ಕಂಪನಿ ಬಸ್ ತಗೊಂಡು ಹಾಕಿದ್ದೆ. ಓಕೆ, ಫಸ್ಟ್ ಬಸ್ ಅದು ಹನುಮನ್. ಯಾವ್ದು ಗಾಡಿ ಸರ್? TC ಗಾಡಿಯಾ? ಅಲ್ಲ, ಟಾಟಾ ಗಾಡಿ. ಟಾಟಾ ಗಾಡಿ ಫಸ್ಟಿಗೆ. ಓಕೆ ಸರ್, ಆವಾಗ ಗಾಡಿಗೆ ಮತ್ತೆ ಇವಾಗ ಗಾಡಿಗೆ ಏನ್ ಡಿಫ್ರೆನ್ಸ್? 92 ಅಂತ ಗಾಡಿ ನಂಬರ್. ಓಕೆ, ಹೌದು. ಅಲ್ಲ, ಗಾಡಿಗೆ ಅಂತ ಹೇಳಿದ್ರೆ ಈಗ ಎಲ್ಲ ಫೀಲ್ಡ್ ಅಲ್ಲಿ ಟಫ್ ಕಾಂಪಿಟಿಷನ್. ಮೊದ್ಲಿನ ಆಗಲ್ಲ. ಮೊದಲು ನಾವೊಂದು ರೂಟ್ ಪರ್ಮಿಟ್ ತಗೊಳ್ಬೇಕಾದ್ರೆ ಮಿನಿಮಮ್ 1 year ಆದ್ರೂ ಬೇಕಾಗ್ತಿತ್ತು. ಆಮೇಲೆ ಅದು ಸಿಲೆಕ್ಟ್ ಮಾಡಿ ಅದಕ್ಕೆ ಲಾಯರ್ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡಿ DC ಅವರು ರೂಟ್ನ ನೋಡಿಬಿಟ್ಟು ಆ ರೂಟ್ನಲ್ಲಿ ಏನೆಲ್ಲ ಇದೆ, ಅವರಿಗೆ ಬೇಕಾ ಅವೈಲಬಿಲಿಟಿ ಉಂಟಾ ಅಂತ ನೋಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಈಗ ಹಾಗಲ್ಲ. ಈಗ ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ, ಯಾರು ಬರ್ತಾರೆ, ಎಲ್ಲಿ ರೂಟ್ ಆಪರೇಟ್ ಮಾಡ್ತಾರೆ ಅಂತ ಗೊತ್ತಾಗುದಿಲ್ಲ. ಮತ್ತೆ ಎಲ್ಲ ಒರಿಜಿನಲ್ ಓನರ್ಸ್ ಈಗ ತುಂಬಾ ಕಡಿಮೆ. ಎಲ್ಲ ಬಸ್ಸು ಫೀಲ್ಡ್ ಅಲ್ಲೆಲ್ಲ ಇದೆ, ಅವರೆಲ್ಲ ಸಬ್ಲೆಟ್ ಮಾಡ್ತಾರೆ. ಹಾಗಾಗಿ ಅದಕ್ಕೊಂದು ಯೂನಿಫಾರ್ಮಿಟಿ, ಒಂದು ಕನ್ಸಿಸ್ಟೆನ್ಸಿ ಅಂತ ಇಲ್ಲ. ಅದರಿಂದಾಗಿ ಅದೊಂದು ಉತ್ತಮ ರೀತಿಯ ಎಲ್ಲರೂ ಕಾಂಪಿಟಿಷನ್. ಅವ್ರಾಗ್ಬೇಕು, ಅವ್ರಿಗೆ ಮತ್ತೊಬ್ಬರಿಗೆ ಕೊಡ್ಬೇಕು, ಈ ರೀತಿ ಎಲ್ಲ ದುಡಿದ್ರೆ ಆಗುದಿಲ್ಲ. ದುಡಿಬೇಕಾದ್ರೆ ಕಾಂಪಿಟಿಷನ್ ಬೇಕು. ಕಾಂಪಿಟಿಷನ್ ಮಾಡುವಾಗ ಅನ್ಹೆಲ್ದಿ ಕಾಂಪಿಟಿಷನ್. ಯಾರು ಓನರು, ಯಾರು ಇದು ಅಂತ ಗೊತ್ತಾಗುದಿಲ್ಲ. ಇಂಥದ್ದೆಲ್ಲ ಪ್ರಾಬ್ಲಮ್ ಉಂಟು. ಇದು ನಮ್ದೇನಾಗಿ ಮಧ್ಯದಲ್ಲಿ ನಾನು ಒಂದು ಒಳ್ಳೆ ಜಾಬ್ ಸಿಕ್ತು. ಹಾಗೆ ಆ ಜಾಬಿಗೆ ಹೋಗೋಗೋಸ್ಕರ ನನ್ನ ಹತ್ರ ಒಂದು 5 ಬಸ್ ಇತ್ತು, ರಿಜಿಸ್ಟರ್ಡ್ ಬಸ್ ನಂದು. ಹೌದು. ಅದರಲ್ಲಿ ನಾನು 4 ಮಾರಿದೆ. ಒಂದನ್ನ ಮಾತ್ರ, ಅದರ ಫಸ್ಟ್ 3 ಮಾರಿದೆ ಮಂಜುನಾಥ್ ಮೋಟರ್ಸ್ ಅಂತ ಅವರಿಗೆ. ಆಮೇಲೆ ಮತ್ತೊಂದನ್ನು ಮಾರಿದೆ. ಕಡೆ ಒಂದು ಬಸ್ ಮಾತ್ರ ಸಿನ್ಸ್ 1989 ಇಂದ ನನ್ನ ಕೈಯಲ್ಲಿ ಉಂಟು. ಇದೊಂದು ಬಸ್ ಇವಾಗ ಇದೆ ಉಂಟು. ಹೌದು. ಅದರ ನಂತರ ನಾನು ಹಾಕ್ಬೇಕಂತ ಇತ್ತು, ನನ್ನ ಮಕ್ಕಳಿಗೆ ಇಂಟ್ರೆಸ್ಟ್ ಇತ್ತು. ಬಟ್ ನಾನು ಹೇಳಿದೆ, ಇನ್ನಿನ್ನು ಆ ಫೀಲ್ಡ್ ಅಲ್ಲಿ ಬಹಳ ಕಷ್ಟ. ನೀವೇ ಯಾರು ಯಂಗ್ಸ್ಟರ್ಸ್ ನೋಡಿ ಅದರ ಸ್ಯಾಕ್ರಿಫೈಸ್ ಮಾಡೋದಾದ್ರೆ ಅದು ಇಟ್ಸ್ ವರ್ಕ್ಔಟ್. ಯಾಕಂದ್ರೆ ಮತ್ತೆ ಬೆಳಿಗ್ಗೆ ಮಾಡಿ ಸ್ಟಾರ್ಟ್ ಆದ್ರೆ ಸಂಜೆ ಗೊತ್ತಾಗ್ತದೆ ಅದರದ್ದು ರಿಸಲ್ಟ್ ಏನಂತ. ಹಾಗಾಗಿ ಬೇರೆಯವ್ರಾಗೆ ಲಾಸ್ಟ್ ಇದು ಮಾಡುವಂತದ್ದಲ್ಲ, ಮೇಂಟೆನೆನ್ಸ್ ಮಾಡ್ಬೇಕು. ಸ್ವಂತ ದುಡಿಯೋರಿಗೆ ಇದು ಒಳ್ಳೆ ಇದೆ. ಎಷ್ಟು ಬಂದ್ರು ಅವರಿಗೆ ಆ ದುಡಿಮೆಗೆ ಅನುಕೂಲ ಆಗಿ ಸ್ವಲ್ಪ ಇದುಂಟು ಪ್ರಾಸ್ಪೆಕ್ಟ್ಸ್. ದುಡಿಯುವ ಕೆಪಾಸಿಟಿ ಬೇಕು, ನಮ್ಮ ದುಡಿಯೋದು. ಈಗ ನಮ್ಗೆಲ್ಲ ನೋಡಿ, ನಮ್ಗೆಲ್ಲ ಇದು ಓಲ್ಡ್ ಏಜ್, ರಿಟೈರ್ಮೆಂಟ್ ಏಜ್. ಆದ್ರೆ ನಮ್ಗೊಂದು ಇರ್ಲಿ ಅನ್ನೋ ಅವ್ರ ಮಕ್ಕಳ ಹಠಕ್ಕೆ ಇಟ್ಟಿದ್ದೇವೆ ಈಗ. ಹೌದು.